ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಒಂದು ಟ್ರೂ ಫ್ಯಾಕ್ಟ್, ನಿಜವಾಗಲೂ ನಡೆದಿರೋ ಘಟನೆ ಇದು ವಿಷ್ಣು ಸಹಸ್ರನಾಮ. ಅದರ ಬಗ್ಗೆ ಕೆಲವೊಂದು ಮಾತುಗಳು ಹೇಳೋಣ ಅಂತ ಇದ್ದೀನಿ. ಅದರದ್ದು ಆ ವಿಷ್ಣು ಸಹಸ್ರನಾಮದ ಎಷ್ಟು ಪವರ್ ಇದೆ, ಆ ಶ್ಲೋಕದ ಪವರ್ ಎಷ್ಟಿದೆ ಅಂತ ಇದು ನಿಜವಾಗ್ಲೂ ನಡೆದಿರೋದು. ಒಂದು ಸ್ಪೀಚ್ಗೆ ಹೋಗಿದ್ದೆ. ಅದು ಶಂಕರಾಚಾರ್ಯರ ಕಡೆಯಿಂದ ಒಬ್ಬರು ಗುರುಗಳು ಬಂದಿದ್ದರು, ಮಹಾಪೆರಿಯವ ಅಂತ ಅವ್ರ ಗುರುಗಳು ಬಂದಿದ್ದರು. ಅವರು ಸ್ಪೀಚ್ ನೋಡೋಕ್ಕೆ ಹೋಗಿದ್ದಾಗ ಅವರು ಅಲ್ಲಿ ಸ್ಟೇಜಲ್ಲಿ ಹೇಳಿದ್ದಿದ್ದು ಏನಂತಂದರೆ, ಈ ಥರ ಒಬ್ಬರು ವಯಸ್ಸಾಗಿರೋ ತಾತ ಅಜ್ಜಿ ಬಂದು ಅವ್ರನ್ನ ಗುರುಗಳನ್ನ ನೋಡಬೇಕು ಅಂತ ಕೂತಿದ್ರಂತೆ. ಆ ಗುರುಗಳು ಬಂದು ನೋಡಿಬಿಟ್ಟು, ತುಂಬ ಹೊತ್ತು ಕೂತಿದ್ದೀರಾ, ನನ್ನ ಸ್ಪೀಚೆಲ್ಲ ಇದೆ, ಅದೆಲ್ಲ ಆದಮೇಲೆ ಮಾತಾಡೋಕ್ಕೆ ಹೋಗೋದು ಅಂದ್ರಂತೆ. ಪರವಾಗಿಲ್ಲ, ನಾವು ವೆಯ್ಟ್ ಮಾಡ್ತೀವಿ ಅಂತ. ದೇವ್ರ ಸ್ಪೀಚು ಅದೆಲ್ಲ ಇತ್ತು, ಮಾತುಕತೆ ಎಲ್ಲ ದೇವ್ರ ಬಗ್ಗೆ ಎಲ್ಲ ಗುರುಗಳು ಮಾತಾಡಿ ಆದಮೇಲೆ ಲಾಸ್ಟ್ ಎಲ್ಲ ಹೊರಟೋದ್ರು. ಇವರಿಬ್ಬರು ಮಾತ್ರ ಅವ್ರ ದರ್ಶನಕ್ಕೋಸ್ಕರ ಕಾಯ್ತಾಯಿದ್ರು ಮಾತಾಡಲಿಕ್ಕೆ. ಸರಿ, ಆಮೇಲೆ ಗುರುಗಳು ಹೋಗಿ, ನಾನು ನಿಮ್ಮನ್ನು ನೋಡೇ ಇಲ್ಲ, ಬಟ್ ನೀವು ಇಷ್ಟೊತ್ತು ವೆಯ್ಟ್ ಮಾಡಿ ಕಾಯ್ಕೊಂಡಿದ್ದೀರಲ್ಲ, ಏನು ವಿಷಯ ಅಂತ ಹೇಳಿದ್ರಂತೆ. ಆ ಗುರುಗಳಿಗೆ ಈ ವಯಸ್ಸಾಗಿರೋ ತಾತ ಅಜ್ಜಿ ಹೇಳಿದ್ರಂತೆ, ತುಂಬ ಧನ್ಯವಾದಗಳು, ನಿಮ್ಗೆ ತುಂಬ ಕೃತಜ್ಞತೆಗಳು, ಅಷ್ಟು ನಿಮ್ಮಿಂದ ನಮ್ಗೆ ಒಳ್ಳೆಯದಾಗಿದೆ ಅಂದ್ರಂತೆ. ನಾನೇನು ನೀವು ಯಾರಂತ ಗೊತ್ತಿಲ್ಲ, ನಾನು ಏನು ಒಳ್ಳೇದು ಮಾಡಿದೆ ಅಂದ್ರಂತೆ. ಆವಾಗ ಆ ಗುರುಗಳು ಸ್ಪೀಚನ್ನ ರೆಕಾರ್ಡ್ ಮಾಡ್ಕೊಂಡೋಗಿ ಒಬ್ಬರು ಅವ್ರ ಮನೆಯಲ್ಲಿ ಬಾಡಿಗೆಗಿದ್ದಾರಂತೆ, ಬ್ಯಾಂಗ್ಳೂರಲ್ಲೇ ಇರೋದಂತೆ. ಆ ತಾತ ಅಜ್ಜಿಗೆ ಹಾಕಿ ತೋರಿಸಿದಾರಂತೆ. ಅವರು ಆ ಗುರುಗಳು ಬಂದು, ಆ ಗುರುಗಳ ನೇಮ್ ಮರ್ತೋಗಿದ್ದೀನಿ, ಆ ಗುರುಗಳು ಬಂದು ವಿಷ್ಣು ಸಹಸ್ರನಾಮ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ, ಅದು ಯಾರ ಮನೆಯಲ್ಲಿ ದಿನ ವಿಷ್ಣು ಸಹಸ್ರನಾಮ ಬೆಳಗ್ಗೆ ಸಂಜೆ ಅಥವಾ ಸಂಜೆ ಆದರೂ ಸರಿ, ಯಾರ ಮನೆಯಲ್ಲಿ ಅದು ಆ ಶ್ಲೋಕಗಳು ಹಾಕ್ತಾರೋ, ಪ್ಲೇ ಮಾಡ್ತಾರೋ, ಅಥವಾ ಬುಕ್ ವಿಷ್ಣು ಸಹಸ್ರನಾಮ ಬುಕ್ ಕುತ್ಕೊಂಡು ಓದ್ತಾ ಇದ್ದಾರೋ, ಅವ್ರ ಮನೆಯಲ್ಲಿ ಯಾವುದೇ ಕಷ್ಟಗಳು ಬರಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ, ಎಂಥ ಪ್ರಾಬ್ಲಮ್ಸ್ ಇದ್ದರೂ ತೀರೋಗುತ್ತೆ, ತೊಂದರೆನೇ ಇರಲ್ಲ, ಎಲ್ಲ ಸಾಲ್ವ್ ಆಗೋಗುತ್ತೆ, ಆ ಪ್ರಾಬ್ಲಮ್ಸ್ ಎಲ್ಲನೂ ಕಂಪ್ಲೀಟ್ಲಿ ಹೊಟ್ಟೋಗುತ್ತೆ ಅಂತ ಹೇಳಿದ್ರಂತೆ. ಹಾಗಾಗಿ ಅವ್ರ ಮಗಳು ಬಂದು USA ಅವ್ರ ಮಗಳಿಗೆ ಹುಷಾರಿಲ್ಲ ಅಂತೆ, ಅವರಿಗೆ ಕ್ಯಾನ್ಸರ್ ಅಂತೆ. ಅವ್ರ ಮಗಳಿಗೆ ಬಂದು ಒಂಥರ ಸ್ಟಮಕ್ ಕ್ಯಾನ್ಸರ್ ಬಂದಿದೆ. ಡಾಕ್ಟ್ರೇ ಹೇಳಿದಾರಂತೆ, ಹಾಗಲ್ಲ, ಅವರು ಲಾಸ್ಟ್ ಸ್ಟೇಜ್ ಬಂದುಬಿಟ್ಟಿದೆ, ಅವರು ಉಳಿಯೋದು ಕಷ್ಟನೇ, ಇರೋವರೆಗೂ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಮತ್ತು ಅವ್ರ ಮಗಳಿಗೆ ಹಸ್ಬೆಂಡ್ ಬಂದು, ತಂದೆ ತಾಯಿ ಏಜ್ ಆಗಿದೆ, ಅವ್ರ ಮಗಳು ಕಣ್ಮುಂದೆ ಇದ್ದೆ ಅದನ್ನೇ ನೋಡಿ ಅವ್ರು ಕೊರಗ್ತಾರೆ ಅಂತ, ಇಲ್ಲ ನಾನು ಫಾರಿನ್ ಕರ್ಕೊಂಡು ಹೋಗ್ತೀನಿ, ಎಷ್ಟು ದಿನ ಇರ್ತಾಳೋ ನಮ್ಮ ಜೊತೆ ಇರಲಿ ಅಂತ ಅವ್ರ ಹಸ್ಬೆಂಡ್ ಫಾರಿನ್ ಕರ್ಕೊಂಡು ಹೋಗಿದ್ದಾರಂತೆ. ಫಾರಿನ್ನಲ್ಲೂ ಟ್ರೀಟ್ಮೆಂಟ್ ಏನೂ ಆಗಲ್ಲ, ಅಷ್ಟೇ ಫೇಲಿಯರ್, ಇನ್ನು ಕೆಲವೊಂದು ದಿನಗಳು ಇರ್ಬೋದು ಅಷ್ಟೇ, ಒಂದು 2-3 ಮಂತ್ಸ್ ಇರ್ಬೋದು ಅಷ್ಟೇ ಅಂತ ಹೇಳಿದಾರಂತೆ. ಸರಿ, ಅಲ್ಲೇ ಇದ್ದಿದ್ದಾರೆ ಅವ್ರ ಡಾಟರು. ಅವ್ರ ಡಾಟರ್ನ ನೆನೆಸ್ಕೊಂಡು ನಿದ್ರೆ ಇಲ್ಲ, ಏನಿಲ್ಲ, ಏನು ಮಾಡಿದ್ರೆ ಸರಿ ಹೋಗ್ತಾರೆ ಅಂತ ವಿಷ್ಣು ಸಹಸ್ರನಾಮ ನಮ್ಮ ಯೂಟ್ಯೂಬಲ್ಲಿ ಬರುತ್ತೆ, ಅದನ್ನು ಪ್ಲೇ ಮಾಡಿ ಕೇಳಿಸ್ಕೊಂಡು ಪ್ಲೇ ಮಾಡಿ ಸ್ಟಾಪ್ ಮಾಡಿ ಸ್ಪಷ್ಟವಾಗಿ ಓದಬೇಕು, ಅದನ್ನು ಮಿಸ್ಟೇಕ್ ಇಲ್ದಿರ ಓದಬೇಕು. ಮತ್ತು ಒಂದು ಬುಕ್ಕು ತೊಗೊಂಡ್ರಂತೆ, ಕನ್ನಡ ಬುಕ್ ತೊಗೊಂಡು ಅದ್ರ ಜೊತೆ ಇದನ್ನು ಪ್ರಾಕ್ಟೀಸ್ ಮಾಡಿ ದಿನ ಬೆಳಗ್ಗೆ ಸಂಜೆ ನನ್ನ ಮಗಳಿಗೆ ಚೆನ್ನಾಗಾಗಬೇಕು, ಕ್ಯಾನ್ಸರ್ ಕ್ಯೂರ್ ಆಗಬೇಕು ಅಂತ ಹೇಳಿ ಇನ್ನೂ ಚಿಕ್ಕ ವಯಸ್ಸಂತೆ ಅವ್ರ ಮಗಳಿಗೆ, ಇನ್ನೂ ಮದುವೆ ಆಗಿ 2-3 ಇಯರ್ಸ್ ಆಗಿದೆ ಅಷ್ಟೇ, ಇನ್ನು ಬೇಬೀಸು ಆಗಿಲ್ಲ ಅಂತೆ. ಇಷ್ಟು ಎಂಗೇಜಲ್ಲಿ ಹಿಂಗಿದೆಯಲ್ಲ ಅಂತ ಪ್ರೇ ಮಾಡ್ತಾ 1 ಮಂತ್ ಆಗಿದೆಯಂತೆ. 1 ಮಂತ್ ಆದಮೇಲೆ ಅವರು ಸಹಜವಾಗಿ ಫೋನ್ ಮಾಡಿದ್ಲಂತೆ ಮಗಳು, ಹೇಗಿದ್ದೀರಮ್ಮ, ಚೆನ್ನಾಗಿದ್ದೀನಿ ಅಪ್ಪ, ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂದ್ರೆ. ಅವ್ರ ಮಗಳು, ಏನಪ್ಪ, ನನಗೆ ಡಾಕ್ಟರ್ಸ್ ಹೇಳಿದರು ಆಗಲ್ಲ, ಲಾಸ್ಟ್ ಸ್ಟೇಜ್ ಅಂತ ಹೇಳಿದರು. ಸರಿ, ಲಾಸ್ಟು ಚೆಕಪ್ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಕರ್ಕೊಂಡೋಗಿದ್ರು. ಎಲ್ಲ ಚೆಕಪ್ ಮಾಡಿ ನೋಡಿದ್ವಿ, ಏನೂ ಇಲ್ಲ, ಕಂಪ್ಲೀಟ್ಲಿ ಆ ಇನ್ಫೆಕ್ಷನ್ಸ್ ಕೀಟಾಣುಗಳು ಯಾವುದೂ ಇಲ್ಲ, ಕಂಪ್ಲೀಟ್ಲಿ ಕ್ಯೂರ್ ಆಗೋಗಿದೆ, ಕ್ಯಾನ್ಸರ್ ಅನ್ನೋದೇ ಇಲ್ಲ ನಿಮ್ಮ ಬಾಡಿನಲ್ಲಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ ಇದು ನಮಗೆ ಅಮೇಝಿಂಗ್ ಆಗಿದೆ, ಯಾವ ಥರ ಆಯಿತು, ಹೆಂಗೆ ಕ್ಯೂರ್ ಆಯಿತು, ನಮಗೆ ನಂಬಕ್ಕಾಗ್ತಾ ಇಲ್ಲ ಅಂತ ಡಾಕ್ಟ್ರ್ ಹೇಳಿ ಕಳಿಸಿದ್ರಂತೆ. ಎಲ್ಲ ಸ್ಕ್ಯಾನಿಂಗು ಅವು ಇವು ಎಲ್ಲ ರಿಪೋರ್ಟ್ಸ್ ಎಲ್ಲನೂ ನೆಗೆಟಿವ್ ಬಂದಿದೆಯಂತೆ. ಹೆಂಗಾಯಿತು ಅಂತ ಗೊತ್ತಿಲ್ಲ ಅಂತ ತಂದೆ ತಾಯಿ ಹೇಳಿದ್ರಂತೆ. ಅವ್ರ ತಂದೆ ತಾಯಿ, ನಾನು ವಿಷ್ಣು ಸಹಸ್ರನಾಮ ತುಂಬ ಭಕ್ತಿಯಿಂದ ಮನಸ್ಫೂರ್ತಿ ನನ್ನ ಮಗಳಿಗೆ ಚೆನ್ನಾಗಾಗಬೇಕು ಅಂತ ನಾನು ಕೇಳಿಕೊಂಡೆ, ಹಾಗಾಗಿ ನಿಮ್ಗೆ ಸರಿ ಹೋಗಿದೆ ಅಂತ ತುಂಬ ಸಂತೋಷಪಟ್ರಂತೆ. ಮತ್ತು ಫ್ಯಾಮಿಲಿ ಸಮೇತ ಗುರುಗಳಿಗೆ ಹೋಗಿ ಆಶೀರ್ವಾದ ತೊಗೊಂಬಂದಿರಂತೆ. ಆ ಥರ ಇದು ದಟ್ ಈಸ್ 100% ಟ್ರೂ. ನಿಜವಾಗ್ಲೂ ವಿಷ್ಣು ಸಹಸ್ರನಾಮ
ಯಾರ ಮನೆಯಲ್ಲಿ ನೀವು ಹಾಕ್ತಿರೋ ಅದನ್ನು ಪ್ಲೇ ಮಾಡಿ ಕೂತ್ಕೊಂಡು ಮನಸ್ಸಲ್ಲಿ ಯಾವುದು ನಿಶ್ಚಿಂತೆಯಿಂದ ಕೂತ್ಕೊಂಡು ಅದನ್ನು ನೀವು ಧ್ಯಾನ ಮಾಡ್ತೀರಾ, ತುಂಬ ನೀವು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ ರೀ. ಒಳ್ಳೆಯದನ್ನೇ ಅನ್ಕೋಬೇಕು, ಕೆಟ್ಟದ್ದು ಅನ್ಕೋಬಾರ್ದು. ಒಳ್ಳೇದು ಅನ್ಕೋಬೇಕು. ಒಬ್ರು ಕೆಟ್ಟದ್ದು ಮಾಡಬೇಕು, ಅವ್ರು ಹಿಂಗಾಗಬೇಕು ಹಂಗಾಗಬೇಕು ಅಂದರೆ ಅದು ಮಾಡಲ್ಲ ದೇವರು. ನಿಮ್ಗೆ ಒಳ್ಳೇದಾಗಬೇಕು, ಏನಾಗಬೇಕು ಅಂಥದ್ದು ಅದ್ರ ಬಗ್ಗೆ ನೀವು ಪ್ರೇ ಮಾಡಿಕೊಂಡ್ರೆ ಡೆಫಿನೆಟಾಗಿ ಆಗುತ್ತೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ, ನನ್ನ ಅನುಭವದಲ್ಲಿ ಇದು 100% ಟ್ರೂ ಆಗ್ತಾಯಿದೆ. 80% ಆಗಿದೆ, ಇನ್ನೂ 20% ಬ್ಯಾಲೆನ್ಸ್ ಇದೆ. ಏನು ಅಂತಂದರೆ, ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದಾರೆ ಒಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್. ಅವ್ರ ಹಸ್ಬೆಂಡ್ಗೆ ಈಗ 30 years. ಆ ಹುಡುಗಿನೂ ಚಿಕ್ಕವಳು, ಚಿಕ್ಕ ಪಾಪು ಇದೆ, 2 years ಬೇಬಿ ಇದೆ. ಅವರು ಗ್ರೌಂಡ್ ಫ್ಲೋರಲ್ಲಿದ್ದಾರೆ. ಅವರು ನಮ್ಮ ಮನೆಗೆ ಬಂದಾಗ ಇದರ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಹೇಳಿದರು. ಸೇಮ್ ನಾನು ಇದೇ ಮಾತೇ ಹೇಳಿದೆ. ವಿಷ್ಣು ಸಹಸ್ರನಾಮ ಬುಕ್ ತೊಗೊಂಡು ದೇವ್ರ ಮುಂದೆ ಕುತ್ಕೊಂಡು ಓದಮ್ಮ, ಮಿಸ್ಟೇಕ್ ಇಲ್ಲದೆ ಓದಬೇಕು. ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಓದು. ನಮ್ಮ ಗೂಗಲಲ್ಲಿ ಯೂಟ್ಯೂಬಲ್ಲಿ ಬರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಓದು. ಡೈಲಿ ಈವ್ನಿಂಗ್ ಓದು. 108 times ಹರೇ ಕೃಷ್ಣ ಹೇಳು ಅಂಥೇಳಿ ಆ ಜಪಮಾಲೆ, ಹರೇ ಕೃಷ್ಣ ಮಾಲೆ ಆ ಕ್ಯಾನ್ಸರ್ ಇರೋ ಆ ಹುಡುಗನ ಕೈ ಕೊಟ್ಟಿದ್ದೀನಿ ನಾನು. ಅವನು ಡೈಲಿ ಪ್ರೇ ಮಾಡ್ತಾ ಇದ್ದಾನೆ. ಇವಾಗ ತುಂಬ ಬಂದಾಗ ತುಂಬ ಲೀನ್ ಆಗಿಬಿಟ್ಟಿದ್ದ, ಹೇರ್ ಫಾಲು ಸ್ವಲ್ಪ 50% ಹೋಗಿತ್ತು. ಈಗ ಡಾಕ್ಟರ್ಸ್ ಹೇಳಿದ್ದಾರೆ ಎಷ್ಟು ಬೇಗ ಕ್ಯೂರ್ ಆಗಿದೆ. ಏನು ಇಷ್ಟು ನಾನು ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ಬ್ಲಡ್ ಕ್ಯಾನ್ಸರ್ ಬೇರೆ ನಿಮಗೆ. ಇನ್ನೂ ಒಂದು 1 or 2 months ಮಾತ್ರ ನೀವು ಇಲ್ಲಿದ್ದರೆ ಸಾಕು. ಕೀಮೋಥೆರಪಿನೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಾಡ್ಕೊಂಬರ್ತಾಯಿದ್ರು. ಇವಾಗ ಕೀಮೋಥೆರಪಿನೂ ಸ್ವಲ್ಪ ಕಡಿಮೆ ಆಗೋಗಿದೆ. 3 months once ಆ ಥರ ಬಂದಿದೆ. ಇವಾಗ ಆ ಹುಡುಗ ಅವ್ರ ಚಿಕ್ಕ ಮಗನ್ನ ಕರ್ಕೊಂಡೋಗಿ ನಮ್ಮ ಮಾಡಿ ಮೇಲೆ ಟೆರೆಸ್ ಮೇಲೆ ಪ್ಲೇ ಮಾಡ್ತಾನೆ, ಆಟ ಆಡಿಸ್ತಾನೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ. ಅವನು ಈಗ ಮೊನ್ನೆ 2 days ಬ್ಯಾಕ್ ನಾನು ಕರೆದು ಹೇಳ್ತಾ ಇದ್ದಾನೆ, ವಿಷ್ಣು ಸಹಸ್ರನಾಮ ಹರೇ ಕೃಷ್ಣ ಎಷ್ಟು ಪವರ್ ಇದೆ ಆಂಟಿ, ನಾನು ಚೆನ್ನಾಗಿದ್ದೀನಿ, ಎಲ್ಲ ನಿಮ್ಮ ಬ್ಲೆಸ್ಸಸ್, ಇಲ್ಲಪ್ಪ ನನ್ನ ಬ್ಲೆಸ್ಸಸ್ ಅಲ್ಲ, ಗಾಡ್ ಬ್ಲೆಸ್ಸಸ್, ನೀವು ಚೆನ್ನಾಗಿರ್ತೀರಾ, ಏನಾಗಲ್ಲ ಅಂತ ಹೇಳಿದ್ದೀನಿ. ಇನ್ನೂ ಅವನಿಗೆ ಇನ್ನೂ 2-3 monthsಲ್ಲಿ ಕಂಪ್ಲೀಟ್ಲಿ 80% ಕ್ಯೂರ್ ಆಗಿದೆ, 20% ಮಾತ್ರ ಇದೆ. ಹಾಗಾಗಿ ನಿಮಗೆ ಏನು ಮನೆಯಲ್ಲಿ ಏನೇನು ತೊಂದರೆಗಳಿದೆ, ಏನಿದೆ, ನೀವು ಅದನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಮನಸ್ಫೂರ್ತಿ ಆ ದೇವ್ರನ್ನ ನೆನೆಸ್ಕೊಂಡು ನೀವು ಪ್ರೇ ಮಾಡಿ 100% ಸಕ್ಸಸ್ ಆಗುತ್ತೆ. ವಿಷ್ಣು ಸಹಸ್ರನಾಮನ ನಿಮ್ಮ ಮನೆಯಲ್ಲಿ ಎಲ್ಲರೂ ಪ್ಲೇ ಮಾಡಿ, ಎಲ್ಲರೂ ಹ್ಯಾಪಿಯಾಗಿರಬೇಕು. ಅದೇ ನನ್ನ ಉದ್ದೇಶ. ಯಾರಿಗೂ ಯಾವ ಕೆಟ್ಟದ್ದು ಹಾಕಬಾರ್ದು. ಒಳ್ಳೆಯವ್ರಿಗೆ ಒಳ್ಳೆಯದೇ ಹಾಕಬೇಕು, ಕೆಟ್ಟವ್ರನ್ನ ಆ ಮಹಾವಿಷ್ಣುವೇ ನೋಡ್ಕೊಳ್ತಾನೆ. ಆ ವಿಷ್ಣು ಸಹಸ್ರನಾಮದಲ್ಲಿ ಆ ಒಂದೊಂದು ವರ್ಡಿಂಗ್ಸ್ ಇದೆ ನೋಡಿ, ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ, ಆ ಕೆಟ್ಟವ್ರಿಗೆ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರನೂ ವಿಷ್ಣು ಸಹಸ್ರನಾಮದಲ್ಲಿ ಇದೆ. ಆ ಲಕ್ಷ್ಮೀ ನರಸಿಂಹ ಕೆಟ್ಟವ್ರನ್ನ ಬಿಡಲ್ಲ. ಅವನು ಡೆಫಿನೆಟಾಗಿ ಕೆಟ್ಟವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅದು ಅವನಿಗೆ ಗೊತ್ತು. ಹಾಗಾಗಿ ಒಳ್ಳೆಯದೇ ಆಗಲಿ, ಎಲ್ಲರೂ ಚೆನ್ನಾಗಿರಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.